ಸ್ವಲ್ಪ ದೂರ ಮುಂದೆ ಬನ್ನಿ. ನಾವು ಹಾಕಲ್ಲ, ನಮ್ಗೆ ಇರೋದೇ ವಾರಕ್ಕೆ 2 ದಿನ, ಬುಧವಾರ ಮತ್ತು ಶುಕ್ರವಾರ. ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 157ನೇ ಆವೃತ್ತಿ ಇವತ್ತು ಬಹಳ ಅದ್ದೂರಿಯಿಂದ ಇಲ್ಲಿ ಸಂಪನ್ನಗೊಂಡಿದೆ. 600ಕ್ಕೂ ಹೆಚ್ಚು ಜನ ಇವತ್ತು ಇಲ್ಲಿ ದಾಸೋಹದ ಸೇವೆಯನ್ನು ಸ್ವೀಕರಿಸಿದ್ದಾರೆ. ಬಹಳ ಸಂತೋಷ. ಇದು ದಾನಿಗಳಿಂದ ಸಾಧ್ಯವಾಗಿದೆ ಅಂತ ಹೇಳಿ ಯಾವಾಗಲೂ ಹೇಳ್ತೇವೆ. ಅದು ನಮ್ಮ ಜವಾಬ್ದಾರಿ ಕೂಡ, ಕರ್ತವ್ಯ ಕೂಡ. 157 ದಿವಸಗಳಲ್ಲೂ ಕೂಡ ದಾನಿಗಳು ನಮ್ಮನ್ನ ಬಹಳ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಅವರಿಂದ ಈ ಎಲ್ಲ ಕಾರ್ಯ, ದಾಸೋಹದ ಕಾರ್ಯ ಸಾಧ್ಯವಾಗಿದೆ. ಬಹಳ ದೊಡ್ಡ ಮನಸ್ಸು ಅವ್ರದ್ದು. ಯಾಕಂದ್ರೆ ನಾವು ಹಸಿದವರಿಗೆ ಅನ್ನ ನೀಡ್ತಕ್ಕಂಥ ಈ ಕಾರ್ಯಕ್ರಮದ ಯೋಜನೆಯ ಬಹಳ ದೊಡ್ಡ ಭಾಗ ಅದು. ಎಲ್ಲಿ ದಾನಿಗಳು ನಮಗೆ ಸಿಗ್ತಾರೆ, ಆ ದಾನಿಗಳನ್ನ ಗೌರವಿಸ್ತಕ್ಕಂಥದ್ದು, ಹಾಗೆಯೇ ಅವ್ರ ಮುಖಾಂತರ ಸೇವೆಯನ್ನು ಪಡಿತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಅದು ಭಗವಂತನ ಇಚ್ಛೆ ಕೂಡ. ಅವರಿಗೂ ಭಗವಂತ ನೀಡ್ತಕ್ಕಂಥ ಒಂದು ಅವಕಾಶ, ಇಂಥ ಒಂದು ಜಾಗಕ್ಕೆ ಹೋಗಿ ಸೇವೆಯನ್ನು ಮಾಡಿ ಅಂತ ಹೇಳಿ ಆ ತಾಯಿ ಆಶೀರ್ವಾದ ಮಾಡಿ ಕಳಿಸ್ತಕ್ಕಂಥದ್ದು ಅದು. ಅಂತಹ ದೊಡ್ಡ ಮನಸ್ಸಿರ್ತಕ್ಕಂಥ ಶಿವಮೊಗ್ಗದ ಒಬ್ಬ ಸಹೃದಯಿ ದಾನಿ ನಮ್ಮ ವಸಂತ್ ಕುಮಾರ್. ಜೋರಾದ ಚಪ್ಪಾಳೆ. ವಸಂತ್ ಕುಮಾರ್ ಮತ್ತು ಕಾಂಚನ ದಂಪತಿಗಳು, ಅವ್ರ ಮಗ ವರುಣಲ್ಲಿದ್ದಾರೆ. ಹಾಗೆಯೇ ಅವರ ಸೊಸೆ ಸ್ವಾತಿ, ಅವರ ಮೊಮ್ಮಗಳು ಮೊಮ್ಮಗ ಜನ್ವಿತ್ ಅವರ ಜನ್ಮದಿನಾಚರಣೆ ಅಂಗವಾಗಿ ಈ ಒಂದು ದಾಸೋಹದ ಸೇವೆಯನ್ನು ನೀಡಿದ್ದಾರೆ. ಆ ಕುಟುಂಬ ಒಂದೇ ಅಲ್ಲ ಬಂಧುಗಳೇ, ನೀವೆಲ್ಲರೂ ತಿಳ್ಕೊಳ್ಬೇಕು. ಅವ್ರ ಮನೆಯ ಯಾವುದೇ ಕಾರ್ಯಕ್ರಮ ಇರಲಿ, ಅದು ಜನ್ಮದಿನ ಇರಲಿ, ವಾರ್ಷಿಕೋತ್ಸವ ಇರಲಿ, ಒಂದು ಸಂತೋಷದ ಸಮಾರಂಭ ಇರಲಿ, ಇಲ್ಲಿ ಅವತ್ತು ಹಸಿದವರಿಗೆ ಅನ್ನದಾಸೋಹದ ಸೇವೆ ನಡೀತಾರೆ. ಭಗವಂತ ಇದಕ್ಕಿಂತ ದೊಡ್ಡ ಮನಸ್ಸು ಇನ್ನೇನು ಕೊಡಬೇಕು. ಹಾಗಾಗಿ ಆ ಮಗುವಿಗೆ ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ, ಹಾಗೆಯೇ ಪ್ರತಿಷ್ಠಾನದ ಪರವಾಗಿ ನಾನು ಹಾರ್ದಿಕವಾದಂತಹ ಜನ್ಮದಿನದ ಶುಭಾಶಯಗಳನ್ನ ಕೋರ್ತೇನೆ. ಆ ಮಗು ಈ ಸಮಾಜದ ಆಸ್ತಿ ಆಗ್ಬೇಕು. ಯಾಕಂದ್ರೆ ತನ್ನ ಅಜ್ಜ, ತನ್ನ ತಂದೆ, ತನ್ನ ಅಜ್ಜಿ ಇವರೆಲ್ಲರೂ ಮಾಡಿದಂತಹ ಕಾರ್ಯ ಕೂಡ ಅದರ ದೊಡ್ಡ ಭಾಗ ಮಗುವಿಗೆ ಸೇರ್ತದೆ. ಈ ಸಮಾಜದ ಆಸ್ತಿಯಾಗಿ ಅವಳು ಈ ಸಮಾಜದಲ್ಲಿ ಬದುಕ್ತಾಳೆ. ಆ ರೀತಿಯ ಆಶೀರ್ವಾದ ಭಗವಂತನಿಂದ ಸಿಗಲಿ ಅಂತೇಳಿ ಕೇಳ್ಕೊಳ್ತಾ, ವಸಂತ್ ಕುಮಾರ್ ಇಡೀ ಕುಟುಂಬ ವರ್ಗಕ್ಕೆ ತಾಯಿ ಚೌಡೇಶ್ವರಿ ಹಾಗೆಯೇ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಸದಾ ಇರಲಿ. ಅವ್ರ ಮನೆಯಲ್ಲಿ ಆ ತಾಯಿ ಸದಾ ಕಾಲ ನೆಲೆಸಿರ್ಲಿ ಅಂತೇಳಿ ಕೇಳಿಕೊಂಡು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೊಬ್ರು ಕರ್ನಾಟಕ ಕಂಡಂತಹ ಶ್ರೇಷ್ಠ ಬಸವ ತತ್ವ ಮಾತೆ ತಾಯಿ ಮಾತೆ ಮಹಾದೇವಿ. ನಾನು ಅವ್ರ ಜೊತೆ ಮಾತಾಡಿದ್ದೇನೆ, ಬಹಳ ಸಂದರ್ಭದಲ್ಲಿ ಅವರನ್ನ ಒಡನಾಡಿದ್ದೇನೆ. ಹಾಗಾಗಿ ನನಗೆ ಬಹಳ ಸಂತೋಷ ಇದೆ. ಯಾಕಂದ್ರೆ ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ, ಒಂದು ಒಳ್ಳೆಯ ಜೀವನ ಕ್ರಮ, ಒಂದು ಒಳ್ಳೆಯ ಸಮಾಜ ಸುಧಾರಣೆಯನ್ನು ಕಲಿಸಿಕೊಟ್ಟಂತಹ ಮಹಾಮಾತೆ ತಾಯಿ ಮಾತೆ ಮಹದೇಶ್ವರಿ. ಹಾಗಾಗಿ ಆ ತಾಯಿಯ ಆಶೀರ್ವಾದದಲ್ಲಿ ಇವತ್ತು 60 ಜನ್ಮದಿನೋತ್ಸವ. ಆ ತಾಯಿಯ ಆಶೀರ್ವಾದ ನಮ್ಮ ಮೇಲಿದೆ, ನಮ್ಮೆಲ್ಲರ ಮೇಲಿದೆ. ಇಂತಹ ಸಾಮಾಜಿಕ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಅಂದ್ರೆ ಆ ರೀತಿಯ ಸಮಾಜ ಸುಧಾರಕರು ಏನಿದ್ದಾರೆ, ಹಾಗೆಯೇ ಸಮಾಜದ ಮುಖ್ಯವಾಹಿನಿಯಲ್ಲಿ ನಿಂತ್ಕೊಂಡು ಇಡೀ ಸಮಾಜವನ್ನು ಸರಿದಾರಿಯಲ್ಲಿ ನಡೆಸಿದಂತಹ ತಾಯಂದಿರ ಆಶೀರ್ವಾದದಿಂದ ಇವೆಲ್ಲವೂ ಕೂಡ ಸಾಧ್ಯವಾಗಿದೆ ಅಂತ ಹೇಳಿ ಅನ್ಕೊಳ್ತೇವೆ. ಬಹಳ ಸಂತೋಷ. ಅವರ ಒಂದು ದೊಡ್ಡ ಇಲ್ಲಿ ಭಕ್ತರು ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಸೇರಿ ಇವತ್ತು ತಾಯಿಯ ಆ ಜನ್ಮದಿನವನ್ನು ಬಹಳ ಅದ್ದೂರಿಯಿಂದ ಆಚರಣೆ ಮಾಡಿದ್ದಾರೆ. ಅದ್ದೂರಿ ಅನ್ನೋದಕ್ಕಿಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ದಾಸೋಹದ ಸೇವೆಯಲ್ಲಿ ಕೈ ಜೋಡಿಸಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಆ ಎಲ್ಲ ಭಕ್ತಾದಿಗಳಿಗೆ, ಆ ಎಲ್ಲ ಸಹೃದಯಿ ನಾಗರಿಕರಿಗೆ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ಸನ್ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ. ಸಮಾಜದಲ್ಲಿ ಮೇಲು ಕೀಳು ಯಾವುದೇ ವರ್ಗ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಒಂದಾಗಬೇಕು, ಸಮಾಜ ಸೇವೆಯನ್ನು ಮಾಡಬೇಕು, ನನ್ನ ದುಡಿಮೆಯ ಒಂದು ಭಾಗವನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಆ ತಾಯಿ ನೀಡಿರ್ತಕ್ಕಂಥ ಸಂದೇಶವನ್ನು ನಾವೆಲ್ಲರೂ ಕೂಡ ಚಾಚೂ ತಪ್ಪದೆ ಪಾಲಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಸ್ಮರಿಸಿ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.
ಇನ್ನು ನಮ್ಮ ಕಾರ್ಯಕರ್ತರು ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಬಂಧುಗಳೇ. ಇವರೆಲ್ಲರೂ ನಮ್ಮ ಶಕ್ತಿ. ಪ್ರತಿ ಬುಧವಾರ ಶುಕ್ರವಾರ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಈ ಕಾರ್ಯಕ್ರಮ ಇಲ್ಲಿ ನಡೀತದೆ. ಉಳಿದಂಥ 5 ದಿವಸಗಳು ಬೇರೆಯವರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಸರಿಯಾದ ಸಮಯಕ್ಕೆ ಬಂದು ಒಂದು ಹಸಿದವರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಅದು ಭಗವಂತನಿಗೆ ಸಲ್ತಕ್ಕಂಥ ಪೂಜೆ ಅಂತೇಳಿ ಅಂದ್ಕೊಂಡಿದ್ವಿ. ಹಾಗಾಗಿ ಅವರು ನಮ್ಮ ಶಕ್ತಿ, ಅವರೆಲ್ಲರಿಗೂ ಆ ತಾಯಿಯ ಆಶೀರ್ವಾದ ಸಿಗಲಿ ಅಂತೇಳಿ ಬೇಡ್ಕೊಂಡು ಹಿರಿಯರಾದ ಸತ್ಯಣ್ಣ ಅವರಿಗೆ ವಂದನೆಗಳನ್ನು ಸಲ್ಲಿಸಿ, ಹಿರಿಯರಾದ ಮೂಳಿ ಅವರಿಗೆ ವಂದನೆಗಳನ್ನು ಸಲ್ಲಿಸಿ, ಎಲ್ಲ ಕಾರ್ಯಕರ್ತರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಬಂಧುಗಳೇ, ಇಲ್ಲಿ ನಮ್ಮ ಜೊತೆಯಲ್ಲಿ ಹಾಲಪ್ಪನವರು ಅಂತ ಹೇಳಿದ್ದಾರೆ ಹಿರಿಯರು. ನಾವೆಲ್ಲರೂ ಕೂಡ ಮರ್ತಿರ್ಬೋದು, ನಾವು ಆ ಕಡೆ ಗಾಡಿ ತೊಪ್ಪದ ವೃದ್ಧಾಶ್ರಮಕ್ಕೆ ಹೋದರೆ ಅಲ್ಲಿ ನಮ್ಮ ಈ ಹಿರಿಯರು ಸದಾ ಕಾಲ ಸೇವೆಯನ್ನು ಮಾಡ್ತಾ ಇರ್ತಾರೆ. ಆ ವೃದ್ಧಾಶ್ರಮದ ಜವಾಬ್ದಾರಿಯನ್ನು ಹೊತ್ಕೊಂಡಂತ ಹಾಲಪ್ಪನವರು ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯರು. ಹಾಗಾಗಿ ದೇವರು ಅವರಿಗೆ 100 ವರ್ಷಗಳ ಕಾಲ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ನಾವೆಲ್ಲ ನಡೀತಾ ಇದ್ದೇವೆ. ಅವ್ರಿಗೂ ಅಷ್ಟೇ ಧನ್ಯವಾದಗಳು.